ಗೌತಮ್ ಅವರೇ, ಲೋಕಲ್ ಪೊಲೀಸ್ ಸ್ಟೇಷನ್ ನಂಬರ್ ಇದೆಯಾ? ಪೊಲೀಸ್ ಸ್ಟೇಷನ್ ಯಾಕೆ? ನಾನು ನೋಡಿ ಲೋಕಲ್ ಪೊಲೀಸ್ ಸ್ಟೇಷನ್ ನಂಬರ್ ಕೇಳ್ತೀನಿ. ನಿಮ್ಗಂತೂ DIG ಪರಿಚಯ ಅಲ್ವಾ? DIG ನಂಬರ್ ಕೊಡಿ, ನನ್ನ ಕೆಲಸ ಬೇಗ ಆಗುತ್ತೆ. ಏನ್ ಕೆಲಸ ಆಗ್ಬೇಕಾಗಿತ್ತು? ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಫೈಲ್ ಮಾಡ್ಬೇಕು. ಯಾರು ಮಿಸ್ಸಿಂಗ್ ಆಗಿದ್ದಾರೆ? ನನ್ನ ರೊಮ್ಯಾಂಟಿಕ್ ಹಸ್ಬೆಂಡ್ ಗೌತಮ್. ಹಲೋ, ನಿಮ್ಮ ಮುಂದೆ ಗೂಂಡ್ಕಲ್ ಕೂತಿದ್ದೀನಿ, ನನ್ನೇ ಮಿಸ್ಸಿಂಗ್ ಅಂತಿರಲ್ರಿ ನೀವು? ನನ್ನ ಎದುರುಗಡೆ ಕೂತಿರೋದು ಬಿಸ್ನೆಸ್ ಮ್ಯಾಗ್ನೆಟ್ ಗೌತಮ್ ದಿವಾನ್ ಅವರು. ಯಾವಾಗಲೂ ಆಫೀಸ್ ಕೆಲಸದಲ್ಲಿ ಮುಳುಗೋಗಿರೋರು. ಅವ್ರ ಮದುವೆ ಆಗಿದೆ, ಒಂದು ಹೆಂಡತಿ ಇದ್ದಾಳೆ ಅನ್ನೋ ಗಮನನೇ ಇಲ್ಲ ಅವರು. ರೀ, ನನ್ಗೆ ಯಾಕ್ರಿ ನಿನ್ ಬಗ್ಗೆ ಗಮನ ಇಲ್ಲ? ಗಮನ ಇದೆ. ಹೌದಾ? ಗಮನ ಇದೆಯಾ? ಹೌದು, ಗಮನ ಕೊಡ್ತಾನೆ ಇದೀನಲ್ಲ. ನಿನ್ನೆ ನಾನು ಏನು ಸೀರೆ ಹಾಕೊಂಡಿದ್ದೆ? ನಿನ್ನೆ ನೀವು ಬ್ಲೂ ಸ್ಯಾರಿ ಉಟ್ಕೊಂಡಿದ್ರಿ, ಆಮೇಲೆ ಬ್ಲೂ ಕಲರ್ ಪುಟ್ಟ ಬಿಂದಿ ಇಟ್ಕೊಂಡಿದ್ರಿ. ನಿನ್ನೆದು ಎಲ್ರಿಗೂ ನೆನಪಿರುತ್ತೆ, ಮೊನ್ನೆದು ಹೇಳಿ. ಮೊನ್ನೆ ರೆಡ್ ಕಲರ್ ಸ್ಯಾರಿ ಹಾಕೊಂಡಿದ್ರಿ, ಬಿಂದಿ ಇಟ್ಕೊಂಡಿರ್ಲಿಲ್ಲ, ಕುಂಕುಮ ಇಟ್ಕೊಂಡಿದ್ರಿ, ಆಮೇಲೆ ಚಿಕ್ಕದೊಂದು ಇಯರಿಂಗ್ ಹಾಕೊಂಡಿದ್ರಿ. ಓಕೆ, ಅದರಾಚೆ ಮೊನ್ನೆ ಏನ್ ಹಾಕೊಂಡಿದ್ರಿ ಅಂತ ಹೇಳ? ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ರಿ, ಆಮೇಲೆ ಸ್ವಲ್ಪ ದೊಡ್ಡ ಕಲರ್ ಬಿಂದಿ ಯೆಲ್ಲೋ ಕಲರ್ದು ಇಟ್ಕೊಂಡಿದ್ರಿ, ಆಮೇಲೆ ನನ್ನ ಫೇವ್ರೆಟ್ ಇಯರಿಂಗ್ ಹಾಕೊಂಡಿದ್ರಿ. ಓಕೆ, ಇನ್ನೇನ್ ಬೇಕು? ಇನ್ನು 5 ದಿವಸದ ಹಿಂದಿಂದ ಹೇಳ? ಬೇಡ. ಮತ್ತೆ ನೀವು ಯಾವ್ಯಾವ ಪರ್ಫ್ಯೂಮ್ ಹಾಕೊಂಡಿದ್ರಿ ಅಂತ ಹೇಳ? ತೋರಿಸ್ಬಿಡ್ಲ ತಂದು? ಬೇಡ. ಬಟ್ ಗೌತಮ್ ಅವರೇ, ನೀವು ನಾನು ಏನ್ ಹಾಕೊಂಡಿದ್ದೆ ಅಂತ ಗಮನಿಸಿದ್ರಿ, ಆದ್ರೆ ಅದ್ರ ನಾನು ಹೇಗ್ ಕಾಣಿಸ್ತಿದ್ದೆ ಅಂತ ಗಮನಿಸ್ಲಿಲ್ಲ ನೀವು. ನಿಮ್ಮ ಸಮಸ್ಯೆ ನನ್ಗೆ ಅರ್ಥ ಆಯ್ತು. ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಗೌತಮ್ ಅವರೇ, ಪಾರ್ಥ ಅವ್ರು ಹೇಳಿದ್ ಕರೆಕ್ಟ್ ಅಲ್ವಾ? ಅದು ನಿಮ್ ಕೆಲ್ಸ, ನಿಮ್ ಜವಾಬ್ದಾರಿ, ನೀವೇ ಮಾಡ್ಬೇಕಪ್ಪ. ಆದ್ರೂ ಇಷ್ಟು ಬೇಗ ಹೀಗಾಗ್ಬೇಕಾಗಿತ್ತ ಅಂತ ಇನ್ನೊಂದು ವಾರ ಬಿಟ್ಟು ಹೋಗ್ಬೋದಾಗಿತ್ತು. ಎಲ್ಲ ಸರಿ ಆಯ್ತು, ನಾನು ಒಂದಷ್ಟು ದಿವಸ ರಿಲ್ಯಾಕ್ಸ್ ಮಾಡೋಣ, ನಿಮ್ ಜೊತೆ ಮಕ್ಕಳ ಜೊತೆ ಕಾಲ ಕಳೆಯೋಣ ಅಂತ ಖುಷಿಯಾಗಿದ್ದೆ. ಈಗ ನೋಡಿದ್ರೆ ಮತ್ತದೇ ಕೆಲಸ, ಮತ್ತದೇ ಟೆನ್ಷನ್. ನನಗೂ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕಲ್ವಾ? ಬೇಕು. You must have heard that saying. ಏನು? Hard work beats talent when talent doesn't work hard. ಪ್ರತಿಭೆ ಎಷ್ಟೇ ದೊಡ್ಡದಾಗಿದ್ರು ಅದ್ರ ಹಿಂದೆ ಪರಿಶ್ರಮ ಇಲ್ಲ ಅಂದ್ರೆ ಪ್ರತಿಭೆ ವ್ಯರ್ಥ ಆಗೋಗ್ಬಿಡುತ್ತೆ. ನಾವು ಕಷ್ಟಪಟ್ಟು ಮಾಡೋ ಕೆಲಸನೇ ಕೊನೆವರೆಗೂ ನಮ್ ಕೈ ಹಿಡಿಯೋದು. ಕರೆಕ್ಟ್. ನೋಡಿ, ಇಷ್ಟು ದಿನ ನಾನ್ ಸರಿಯಾಗಿರ್ಲಿಲ್ಲ. ನನ್ನನ್ನು ಸರಿ ಮಾಡಕ್ಕೆ ನೀವ್ ನನ್ ಜೊತೆ ಟೈಮ್ ಕಳೆದ್ರಿ. ಈಗ ಕಂಪ್ನಿ ಸರಿಯಾಗಿಲ್ಲ, ಅದ್ರಲ್ಲೇನೋ ಪ್ರಾಬ್ಲಮ್ ಇದೆ, ಸೊ ಅದನ್ನ ಸರಿಯಾಗಿ ಮಾಡಕ್ಕೆ ನಿಮ್ ಅವಶ್ಯಕತೆ ಇದೆ. ಸೊ ನೀವು ಹೋಗ್ಲೇಬೇಕು. ನೀವ್ ನನ್ನನ್ನ ಹೇಗೆ ಮೊದ್ಲಿನ ತರ ಎದ್ದು ನಿಲ್ಸಿದ್ರು, ಮೊದ್ಲಿನ ಸ್ಥಿತಿಗೆ ತಂದ್ರು, ಅದೇ ತರ ನಿಮ್ ಕಂಪನಿಗೂ ಫಸ್ಟ್ ಪ್ಲೇಸ್ ತಗೊಂಡ್ಬನ್ನಿ. ಆದ್ರೂ ನಿಮ್ಗೆ ಟ್ರಿಪ್ ಹೋಗೋಣ ಅಂತ ಆಸೆ ಹುಟ್ಟಿಸಿ ಇವಾಗ ಹಿಂಗಾಯ್ತಲ್ಲ, ಅದೊಂಥರ ಗಿಲ್ಟು. ಯಾಕೆ ಗಿಲ್ಟ್ ಫೀಲ್ ಮಾಡ್ಕೋತೀರಾ ನೀವು? ನಾವೇನ್ ಟ್ರಿಪ್ ಹೋಗೋದೇ ಇಲ್ಲ ಅಂತ ಹೇಳ್ತಿದೀವಿ. ನೀವು ಮುಗಿಸ್ಕೊಂಡ್ ಬನ್ನಿ, ಆಮೇಲೆ ಹೋಗೋಣ. ಅಂಡ್ ನಾನು ಯಾವ ತ್ಯಾಗನೂ ಮಾಡ್ತಿಲ್ಲ, ಇದರಲ್ಲಿ ನನ್ನ ಸೆಲ್ಫಿಶ್ ಮೋಟಿವ್ ಇದೆ. ನೀವು ಎಲ್ಲಾನು ಮುಗಿಸ್ಕೊಂಡು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಬಂದ್ರೆ ಯಾವ ಫೋನ್ ಕಾಲ್ ಇರಲ್ಲ, ಯಾವ ಮೀಟಿಂಗ್ ಇರಲ್ಲ, ನಾವು ಆರಾಮಾಗಿ ಹಾಯಾಗಿ ಜಾಲಿಯಾಗಿ ಸುತ್ತಾಕೊಂಡ್ ಬರ್ಬೋದು. ಇಟ್ ವಿಲ್ ಬಿ ಓನ್ಲಿ ಜಸ್ಟ್ ಮೀ ಟೈಮ್ ಅಲ್ವಾ? ಎಲ್ಲ ಓಕೆ ಭೂಮಿಕಾ, ಬಟ್ 1 ತಿಂಗಳಾಗ್ಬಿಡುತ್ತೆ ನಾನು ವಾಪಸ್ ಬರೋದು. ಬಹಳ ಬೇಗ ಬರಕ್ಕಾಗುತ್ತೋ ಇಲ್ಲೋ ಡೌಟ್ ನನಗೆ. ಸೀರೀಸ್ ಆಫ್ ಮೀಟಿಂಗ್ಸ್ ಇದೆ. 1 ತಿಂಗಳಾಗೋಗುತ್ತಾ? ನೀವು ಸುಮ್ಮನೆ ಹೇಳ್ತಿದ್ದೀರಪ್ಪ. ಎಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ನೀವು ಹಿಂಗೆ ಚಿಟ್ಕಿ ಹಿಡಿಯೋದ್ರಲ್ಲೆಲ್ಲ ಸಾಲ್ವ್ ಮಾಡಿತೀರಾ, ಇದನ್ನು ಮಾಡ್ತೀರಾ ನೀವು. ಡೋಂಟ್ ವರ್ರಿ, ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ನೀವು ಆದಷ್ಟು ಬೇಗ ಬಿಡುತ್ತೆ ಟೈಮ್ ಮಾಡಿ. ಓಕೆ ಓಕೆ. ಮಾಮ್, ನನಗೆ ಅರ್ಜೆಂಟಲ್ಲಿ ಏನು ಅನಿಸ್ತದೆ ಗೊತ್ತಾ? ಈ ಎಲ್ಲ ಬಿಸ್ನೆಸ್ ಬಿಟ್ಬಿಟ್ಟು ಟಿವಿ ಮುಂದೆ ಜ್ಯೋತಿಷ್ ಹೇಳಕ್ ಕುತ್ಕೊಂಡ್ಬಿಡೋಣ ಅಂತ. ನಾಲ್ಕೇನಾದ್ರು ಮಚ್ಚೆ ಇದೆ ನೋಡು. ಇದೆಯಾ? ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ನಾನು ಹೇಳ್ದಂಗೆ ಆಯ್ತು. ಅಣ್ಣ ಬಾಂಡು ಫಾರಿನಿಗೆ ಹಾರ್ತಾ ಇದ್ದಾನೆ. ಆದ್ರೂ ಜೈ, ನೀನೇನೇ ಪ್ಲಾನ್ ಮಾಡಿದ್ರು ಕೊನೆಗೆ ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ. ಇಲ್ಲಿವರೆಗೂ ಅದೇ ತಾನೇ ಆಗಿದ್ದು. ಅದಕ್ಕೆ ಕಾರಣ ಏನು ಗೊತ್ತಾ? ನೀನೇ. ನಿನಗೆ ಹೇಳ್ತೀನಲ್ಲ ಎಲ್ಲದೂ, ನಿನ್ನ ಕಣ್ಣು ಬಿದ್ದೆ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋದು. ಅಯ್ಯೋ ನನ್ನ ಮಗ ಎಂತ ಕಿಲಾಡಿ, ಮುದ್ದು ಬಂಗಾರ, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾನೆ ಅಂತ ನಿನ್ನ ದೃಷ್ಟಿ ಬಿದ್ದೆ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋದು.
ಹೇಳೋದು ನೋಡಿದ್ರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ಯಲ್ವಾ? ಬಟ್ ದೊಡ್ಡದಾಗಿ ಪ್ಲಾನ್ ಮಾಡೋ ಅವಶ್ಯಕತೆ ಏನಿಲ್ಲ ಅಮ್ಮ. ಇಟ್ಸ್ ಸಿಂಪಲ್. ಅವನು ಹೋಗ್ತಿರೋ ದಾರಿಯಲ್ಲಿ ಸರಿಯಾದ ಜಾಗ ನೋಡಿ ಒಂದು ಚಿಕ್ಕ ಚೇಂಜಸ್ ಮಾಡಿದ್ರೆ ಸಾಕು, ನಾನು ಅನ್ಕೊಂಡಿರೋದು ಯಾವುದೂ ಆಗೋದಿಲ್ಲ. ಅಂದ್ರೆ ಎಲ್ಲ ಅವನು ಅನ್ಕೊಂಡಾಗಿ ನಡೀತಾ ಇದೆ ಅನ್ನೋ ಥರನೇ ಇರಲಿ, ಬಟ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಿರೋದು ನನ್ನ ಪ್ಲಾನ್ ಆಗಿರುತ್ತೆ. ಅವನು US ಹೋಗ್ತಿದ್ದಾನೆ ಅಂತ ಕನ್ಫರ್ಮ್ ಆಯ್ತಲ್ಲ, ಅಷ್ಟು ಸಾಕು. ಉಳಿದಿದ್ದು ನಾನು ನೋಡ್ಕೋತೀನಿ. ಆದರೂ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಸರಿ ತಪ್ಪು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಅಲ್ಲ ಮಾಮ್ ಇದು. ಕೆಲಸ ಮಾಡೋ ಟೈಮು. ಕೆಲಸ ಮಾಡೋಣ, ಕೆಲಸ ಆಗ್ತಿದೆ, ಅದ್ರ ರಿಸಲ್ಟು ಸಿಗುತ್ತೆ. ನಮ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಏನು ಆಗಲ್ಲ ಮಾಮ್, ಡೋಂಟ್ ವರಿ, ಆರಾಮಾಗಿ ಕೂತ್ಕೊ. ಕೂತ್ಕೊಳ್ಳೋ ಟೈಮ್ ಅಲ್ಲ ಇದು. ಎದೇಳು ಅಮ್ಮ, ನೀನು ದೊಡ್ಡ ಮಗ ಫಾರಿನ್ಗೆ ಹೋಗ್ತಿದ್ದಾನಮ್ಮ. ಹೋಗಿ ಒಳ್ಳೆ ಮನಸ್ಸಿಂದ ಟಾಟಾ ಬಾಯ್ ಹುಷಾರಾಗಿ ಹೋಗ್ಬಾ, ಟೇಕ್ ಕೇರ್ ಅಂತ ಗುಡ್ ಬೈ ಮಾಡಿ ಕಳಿಸು. ಅವ್ನು ಆರಾಮಾಗಿ ಹೋಗ್ಲಿ ಪಾಪ, ಆದರೆ ವಾಪಸ್ ಬರೋದು ಬೇಡ. ಇರೋ, ಯಾಕೋ ನೀನು ಬಂದಿರೋ ವಾಸ್ತು ಚೆನ್ನಾಗಿದೆ, ಪ್ಲಾನ್ ಸಕ್ಸಸ್ ಆಗ್ತಿದೆ. ಇಲ್ಲೇ ಹೋಗ್ಬೇಡ ನೀನು, ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟ್. ನೋಡು ಇನ್ಮೇಲೆ ಮಜಾನ.